ಇವತ್ತು 30 ದೇಶಗಳಲ್ಲಿ ಕಾಂತಾರ 1 ಸಿನಿಮಾ ಬಿಡುಗಡೆಯಾಗಿದೆ. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವಂತಹ ಕಾಂತಾರ 1 7,000 ಸ್ಕ್ರೀನ್ಗಳಲ್ಲಿ ಏಕಕಾಲಕ್ಕೆ ಕಾಂತಾರ ರಿಲೀಸ್ ಆಗಿದೆ. ಆಸ್ಟ್ರೇಲಿಯಾ, ಅಮೆರಿಕ ಸೇರಿ ಹಲವು ದೇಶಗಳಲ್ಲಿ ಕಾಂತಾರ 1 ಹವಾ ಜೋರಾಗಿಯೇ ಇದೆ. 7ಕ್ಕೂ ಅಧಿಕ ಭಾಷೆಗಳಲ್ಲಿ ರಿಲೀಸ್ ಆಗಿರುವಂತಹ ಈ ಕಾಂತಾರ 1 ಕನ್ನಡ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಬಂಗಾಳಿ, ಇಂಗ್ಲಿಷ್ ಮತ್ತು ಸ್ಪ್ಯಾನಿಷ್ ಭಾಷೆಯಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗಿದೆ. ಅಷ್ಟರ ಮಟ್ಟಿಗೆ ಕ್ರೇಜ್ ಅನ್ನ ಕೂಡ ಹೆಚ್ಚಿಸಿದೆ ಕಾಂತಾರ ಸಿನಿಮಾ. ಅಂದುಕೊಂಡ ಹಾಗೆಯೇ ಸಿನಿಮಾ ಅದ್ಧೂರಿಯಾಗಿ ಓಪನಿಂಗ್ ಅನ್ನ ಪಡೆದುಕೊಂಡಿದೆ. ಹಲವು ಕಡೆಗಳಲ್ಲಿ ಈಗಾಗಲೇ ಸಿನಿಮಾ ಪ್ರದರ್ಶನ ಕೂಡ ಕಾಣ್ತಾ ಇದೆ. ಈಗಾಗಲೇ ಒಂದು ಭಾಗವನ್ನ ನೋಡಿದಂತಹ ಅಂದ್ರೆ ಬ್ರೇಕ್ ಬರೋದಕ್ಕೂ ಮುಂಚೆಯೇ ನೋಡಿದಂತಹ ಅಭಿಮಾನಿಗಳು ತಮ್ಮ ಸಿನಿಮಾದ ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ. ಸಿನಿಮಾ ಹೇಗಿದೆ ಅಂತ ಹೇಳಿ ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಅಲ್ಲೂ ಕೂಡ ಇದೆ. ಇಲ್ಲಿಯವರೆಗೂ ಕೂಡ ಯಾವ ಸಿನಿಮಾ ಕೂಡ ಇಷ್ಟರ ಮಟ್ಟಿಗೆ ಟ್ರೆಂಡಿಂಗ್ ಅನ್ನ ಪಡೆದುಕೊಂಡಿರಲಿಲ್ಲ. ಅದು ಕೂಡ ಎಕ್ಸ್ ಖಾತೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳು. ಯಾವ ರೀತಿಯಾಗಿ ಸಿನಿಮಾ ಮೂಡ್ ಬಂದಿದೆ ಮತ್ತೆ ಕ್ಲೈಮ್ಯಾಕ್ಸ್ ಯಾವ ರೀತಿಯಾಗಿದೆ ಅಂತ ಹೇಳಿ ಜನ ವಿಮರ್ಶೆ ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ವಿಮರ್ಶೆ ಮಾಡ್ತಾ ಇದ್ದಾರೆ. ಮಾಡಿದ್ರೆ ಸಿನಿಮಾ ಹೆಂಗ್ ಮಾಡ್ಬೇಕಪ್ಪ ಅಂತ ಹೇಳಿ. ಏನೋ ಒಂದು ಕತೆ ಇಟ್ಕೊಳ್ಳೋದು, ಅದೇನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗೋದು, ಆ ಥರ ಅಲ್ಲ. ಕಾಂತಾರ ಸಿನಿಮಾ ತಂಡ ಮಾಡಿರುವಂತಹ ಸಿನಿಮಾ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಮಾಡಿದ್ರೆ ಸಿನಿಮಾ ಹೀಗೆ ಮಾಡಬೇಕು ಅಂತ ಹೇಳಿ ಇದೊಂದು ನಿದರ್ಶನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸಂತೋಷ್ ಥಿಯೇಟರ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೀರ್ತಿ ಪಾಟೀಲ್. ವೆರಿ ಗುಡ್ ಮಾರ್ನಿಂಗ್. ದಸರಾ ಹಬ್ಬದ ಶುಭಾಶಯ. ಜೊತೆಗೆ ಹೇಗ್ ಸಾಗ್ತಾ ಇದೆ ಕಾಂತಾರ 1 ಸಿನಿಮಾದ ವಿಮರ್ಶೆಗಳು, ಅಭಿಮಾನಿಗಳು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ. ರವ್ಯಾ ಅವರೇ, ನೋಡಬಹುದು ಕಾಂತಾರ ಚಾಪ್ಟರ್ 1 ಯಾವ ರೀತಿ ದಂಗೇರಿದೆ. ಜೊತೆಗೆ ಆ ಒಂದು ಜೋಶ್ ಇರ್ಬೋದು ಪ್ರೇಕ್ಷಕರಲ್ಲಿ. ಸಿನಿಮಾವನ್ನ ನೋಡ್ಬೇಕು ಅನ್ನುವಂಥದ್ದು ಕಾಯ್ತಿದ್ರು. ಥಿಯೇಟರ್ಗೆ ಜನ ಬರಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ಮಾತಿತ್ತು. ಆದ್ರೆ ಈ ರೀತಿ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಪ್ರೇಕ್ಷಕರು ಹರಿದು ಬರ್ತಾರೆ ಅನ್ನುವಂಥದ್ದು ಟಿಕೆಟ್ ಸೋಲ್ಡ್ ಔಟ್ ಆಗಿರುವಂತದ್ರಲ್ಲೇ ಗೊತ್ತಾಗ್ಬಹುದು. ಈಗಾಗಲೇ ಕನ್ನಡ, ಹಿಂದಿ, ತೆಲುಗು, ತಮಿಳು 7 ಭಾಷೆಗಳಲ್ಲೂ ನಾವು ನೋಡ್ತಾ ಇದ್ದೀವಿ ಟಿಕೆಟ್ಸ್ ಯಾವ ರೀತಿ ಸೋಲ್ಡ್ ಔಟ್ ಆಗ್ತಿವೆ. ಜೊತೆಗೆ ಬುಕಿಂಗ್ಸ್ ಓಪನ್ ಮಾಡಿದ ಕೂಡಲೇ 10 ನಿಮಿಷಕ್ಕೆ ಎಲ್ಲ ಟಿಕೆಟ್ಸ್ ಗಳು ಸೋಲ್ಡ್ ಔಟ್ ಆಗಿ ದಾಖಲೆ ಕೂಡ ಬರ್ದಿರುವಂತದ್ದು ಕಾಂತಾರ ಚಾಪ್ಟರ್ 1. ಎಲ್ಲೋ ಕಾಂತಾರ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಪ್ರಿಕ್ವೆಲ್ ಮಾಡ್ಬೇಕು ಅನ್ನುವಂತ ಪ್ಲಾನ್ ಚಿತ್ರತಂಡಕ್ಕೂ ಇರ್ಲಿಲ್ಲ. ಆದ್ರೆ ಅದೇ ಹಿಟ್ ಆದ್ಮೇಲೆ ಪ್ರಿಕ್ವೆಲ್ ಮಾಡ್ಲೇಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಿದ್ರು. ತಕ್ಕ ಹಾಗೆ ಪ್ರತಿಫಲ 3 ವರ್ಷದ ಆ ತಪಸ್ಸೇನಿತ್ತು ರಿಷಬ್ ಶೆಟ್ಟಿ ಅವ್ರದ್ದು, ಅದು ಅವ್ರಿಗೆ ಫಲಿಸ್ತು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ಫಸ್ಟ್ ಶೋ ಇರ್ಬೋದು, ಫಸ್ಟ್ ಡೇ ಫಸ್ಟ್ ಶೋ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಆಗುತ್ತೆ ಚಿತ್ರತಂಡದವರಿಗೆ. ಆ ಮೊದಲ 3 ದಿನ ಇರ್ಬೋದು, ಆ ಫಸ್ಟ್ ಡೇ ಫಸ್ಟ್ ಶೋ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಅನ್ನುವಂಥದ್ದಾದ್ರೆ ಅದರಲ್ಲೇ ಸಹ ಕಲೆಕ್ಷನ್ ಇರ್ಬೋದು, ಅವ್ರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇರಬಹುದು. ಜೊತೆಗೆ ಇವತ್ತು 5 ಸಿನಿಮಾಗಳು ರಿಲೀಸ್ ಆಗಿದೆ. ಸೊ ದಸರಾ ದಂಗಲ್ ಅಂತಾನೆ ಹೇಳ್ಬೋದು. ಈ ದಸರಾ ದಂಗಲ್ ಅಲ್ಲಿ ಕಾಂತಾರ ಜೊತೆಗೆ ಇನ್ನು 4 ಸಿನಿಮಾಗಳು ರಿಲೀಸ್ ಆಗಿರುವಂತದ್ದು. ಒಟ್ಟು 5 ಸಿನಿಮಾಗಳ ನಡುವೆ ನಡೀತಿರುವಂತಹ ಈ ಒಂದು ಜಟಾಪಟಿ ಅಂತ ಹೇಳ್ತಾರೆ. ಸೊ ಈ ಸಿನಿಮಾಗಳ ನಡುವೆ ನಮ್ಮ ಕಾಂತಾರ ಸಿನಿಮಾ ಎಲ್ಲೋ ತಲೆ ಎತ್ತಿ ನಿಲ್ತಾ ಇದೆ. ಅದರಲ್ಲೂ ಸಹ ಲಂಡನ್ ಅಲ್ಲಿ ಇರಬಹುದು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಿನ್ನೆ ಅಷ್ಟೇ ಪ್ರೀಮಿಯರ್ ಶೋ ಅಟೆಂಡ್ ಮಾಡಿರುವಂತದ್ದು. ಅದರಲ್ಲೂ ಸಹ ಅವ್ರಿಗೆ ಆಹ್ವಾನವನ್ನ ಕೊಟ್ಟಿದ್ರು ಚಿತ್ರತಂಡದವರು. ಹೀಗಾಗಿ ಲಂಡನ್ ನಲ್ಲಿ ಪ್ರೀಮಿಯರ್ ಶೋ ಭಾಗಿಯಾಗಿ ಸಿನಿಮಾವನ್ನ ವೀಕ್ಷಿಸಿರುವಂತದ್ದು ಅಶ್ವಿನಿ ಪುನೀತ್ ರಾಜ್ಕುಮಾರ್. ನಿನ್ನೆ ಅಷ್ಟೇ ಒರೇನ್ ಮಾಲ್, ಬೆಂಗಳೂರಿನ ಒರೇನ್ ಮಾಲ್ ಅಲ್ಲೂ ಸಹ ಚಿತ್ರತಂಡದವರು ಪ್ರೇಕ್ಷಕರ ಜೊತೆ ಕೂತು ಶೋನ ನೋಡಿದ್ದಾರೆ. ಪೇಡ್ ಪ್ರೀಮಿಯರ್ ಶೋ ಕೂಡ ನಿನ್ನೆ ಹಲವಾರು ಕಡೆ ಅಳವಡಿಸಲಾಗಿತ್ತು. ಅದರಲ್ಲೂ ಸಹ ಇವತ್ತು ಪೇಡ್ ಪ್ರೀಮಿಯರ್ ಶೋ ನಂತರ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಇರಬಹುದು 6:00 ಬೆಳಗಿನ ಜಾವ ಶುರುವಾಗಿದೆ. ಅದರಲ್ಲೂ ಸಹ ಗಾಂಧಿನಗರದಲ್ಲಿರುವಂತಹ 3 ಪ್ರಮುಖ ಥಿಯೇಟರ್ಗಳು, ಸಂತೋಷ್ ಥಿಯೇಟರ್, ನರ್ತಕಿ ಥಿಯೇಟರ್, ತ್ರಿವೇಡಿ ಹಾಗೂ ಅನುಪಮ ಥಿಯೇಟರ್, ಈ ಥಿಯೇಟರ್ ಗಳಲ್ಲಿ ಸಹ ಈಗ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಿರುವಂತದ್ದು. ನಂತರ ಮಾಗಡಿ ರೋಡ್ ನಲ್ಲಿ ಇರುವಂತಹ ವೀರೇಶ್ ಥಿಯೇಟರ್ ಅಲ್ಲೂ ಸಹ ಜನ ಬರ್ತಾ ಇದ್ದಾರೆ. ಪ್ರೇಕ್ಷಕರೆಲ್ಲ ಚಿತ್ರ ಸಂತೆಯನ್ನ ಮಾಡ್ತಿರುವಂತದ್ದು. ಒಟ್ನಲ್ಲಿ ಕನ್ನಡ ಸಿನಿಮಾ ರಂಗ ಕಾಂತಾರ ಚಾಪ್ಟರ್ 1 ಸಿನಿಮಾದಿಂದ ರಂಗೇರಿದೆ ಅಂತಾನೆ ಹೇಳ್ಬೋದು. ರಮ್ಯಾ, ಕೀರ್ತಿ, ಬಹಳ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು ಈ ಒಂದು ಸಿನಿಮಾದ ಮೇಲೆ. ಆ ಒಂದು ನಿರೀಕ್ಷೆಯ ಮಟ್ಟದಿಂದ ಅತಿ ಹೆಚ್ಚು ಒಂದು ವೀಕ್ಷಣೆಯನ್ನ ಪಡೆದುಕೊಳ್ತಾ ಇದೆ. ಟಿಕೆಟ್ಗಳೆಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿರುವಂಥದ್ದು. ಮತ್ತೆ ಬಹಳ ನಿರೀಕ್ಷೆಯನ್ನ ಕೂಡ ಇಟ್ಟಿದ್ರು ರಿಷಬ್ ಅವರ ಮೇಲೆ. ರಿಷಬ್ ಅವರ ನಟನೆಯ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಭಿಮಾನಿಗಳು, ಮತ್ತೆ ಹೀರೋಯಿನ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ? ಯಾಕೆಂದ್ರೆ ಹೀರೋಯಿನ್ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ, 1-2 ಸಿನಿಮಾಗಳು ಮಾಡಿಬಿಟ್ರೆ ಸಾಕು, ಅವ್ರ ತಲೆಗಳು ನಿಲ್ಲೋದಿಲ್ಲ. ಬಟ್ ಆದರೆ ಈ ಸಂದರ್ಭದಲ್ಲಿ ಅವರನ್ನು ಕೂಡ ನೆನಪು ಮಾಡಿಕೊಳ್ಳಬೇಕು.
ಈ ರುಕ್ಮಿಣಿ ವಸಂತ್ ಅವರು ಹೀರೋಯಿನ್ ಆಗಿದ್ದಾರೆ, ಅವರ ಪಾತ್ರದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ರಿಷಬ್ ಅವ್ರು ಇರ್ಬೋದು, ಜೊತೆಗೆ ರುಕ್ಮಿಣಿ ವಸಂತ್ ಅವ್ರು ಇರ್ಬೋದು, ಇಬ್ಬರ ಪಾತ್ರಕ್ಕೂ ಎಷ್ಟು ಬೇಕು ಅಷ್ಟು ಮಾತ್ರ ಜಸ್ಟಿಸ್ ನ ಒದಗಿಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ದಂತಕಥೆ ಜೊತೆಗೆ ಮೈಥಾಲಜಿಕಲ್ ಒಂದು ಫ್ಲೇವರ್ ಕೂಡ ಈ ಸಿನಿಮಾದಲ್ಲಿ ಆಡ್ ಮಾಡಿರುವಂತದ್ದು. ಸೊ ಹೀಗಾಗಿ ಕಮರ್ಷಿಯಲ್ ಆಸ್ಪೆಕ್ಟ್ ಅನ್ನುವಂಥದ್ದು ಈ ಸಿನಿಮಾಗೆ ಟಚ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಎಷ್ಟು ಬೇಕು ಅಷ್ಟನ್ನ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಅಮೋಘವಾಗಿ ತೋರಿಸಿರುವಂತದ್ದು. ಪ್ರೇಕ್ಷಕರು ಕೂಡ ಈಗ ನೆನ್ನೆಷ್ಟೇ ನಡೆದಂತಹ ಪೇಯ್ಡ್ ಪ್ರೀಮಿಯರ್ ಶೋಗಳಲ್ಲಿ ಅವರ ಅಭಿಪ್ರಾಯವೇ ಮುಖ್ಯ ಅನ್ನುವಂಥದ್ದು ಹೇಳ್ಬೋದು. ಅವರ ಅಭಿಪ್ರಾಯದಲ್ಲಿ ಹೇಳುವಂತದ್ದಾದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು. ಅವರ ಡೈರೆಕ್ಷನ್ ಇರಬಹುದು, ಜೊತೆಗೆ ನಟನೆ ಇರಬಹುದು, ಎರಡು ಏನು ಅವರ ಒಂದು ಕೆಲಸ ಇದೆ, ಕಾರ್ಯ ಇದೆ, ಎರಡೂ ಸಹ ತುಂಬಾ ಚೆನ್ನಾಗಿ ಅವರು ಓಕೆ ಕೀರ್ತಿ, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ.